ಹಾಯ್ ಎಲ್ರಿಗೂ ನಮಸ್ತೆ. ಎಲ್ಲ ಗೃಹಲಕ್ಷ್ಮಿಯರಿಗೂ 11ನೇ ಕಂತಿನ ಹಣದಲ್ಲಿ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದೆ ಸರ್ಕಾರ. ಇದೀಗ 11ನೇ ಕಂತಿನಿಂದ 2,000 ರೂಪಾಯಿ ಅಲ್ಲ 2,800 ರೂಪಾಯಿ ಕೊಡ್ತಾ ಇದೆ. ಹಾಗಾದರೆ ಇದು ಯಾರಿಗೆಲ್ಲ ಬರುತ್ತೆ, ಯಾವ ಮಹಿಳೆಯರಿಗೆ ಬರುತ್ತೆ, ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು, ಏನೆಲ್ಲ ದಾಖಲಾತಿಗಳು ಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಯಾರಿನ ಚಾನಲ್ ಫಾಲೋ ಮಾಡ್ಕೊಂಡಿಲ್ಲ ಫಾಲೋ ಮಾಡ್ಕೊಳ್ಳಿ, ಹಾಗೆ ಎಲ್ರಿಗೂ ಶೇರ್ ಮಾಡಿ. ಸೊ ಫ್ರೆಂಡ್ಸ್, ಗೃಹಲಕ್ಷ್ಮಿ ಈಗಾಗಲೇ 10 ಕಂತುಗಳು ಯಶಸ್ವಿಯಾಗಿ ಬಂದಿವೆ. ಹಾಗೆಯೇ 11ನೇ ಕಂತು ಇದೇ ತಿಂಗಳು ಮೇ 25ರೊಳಗಾಗಿ ಬರುತ್ತೆ. ಬಂದಿಲ್ಲ ಅಂದರೆ ಜೂನ್ ಮೊದಲ ವಾರದಲ್ಲಿ ಬರುತ್ತೆ ಅಂತ ಸರ್ಕಾರ ತಿಳಿಸಿದೆ. ಸೊ ಅದ್ರ ಜೊತೆಗೆ ನಿಮಗೆ ಇನ್ನೊಂದು ಯೋಜನೆಯನ್ನು ಸರ್ಕಾರ ಬಿಡುಗಡೆ ಮಾಡಿದೆ. ಅದೇನಪ್ಪ ಅಂದರೆ ಮನಸ್ವಿನಿ ಯೋಜನೆ ಅಂತ. ಸೊ ಈ ಯೋಜನೆ ಅಡಿಯಲ್ಲಿ ನಿಮಗೆ ಮಹಿಳೆಯರಿಗೆ 800 ರೂಪಾಯಿ ಸಿಗುತ್ತೆ. ಇದು ಎಲ್ಲ ಮಹಿಳೆಯರಿಗೂ ಸಿಗಲ್ಲ. ಇದು ಡಿವೋರ್ಸ್ ಆಗಿರಬೇಕು ಅಥವಾ ನೀವೇನಾದರೂ 40 ವರ್ಷ ಆದರೂ ನೀವು ಮದುವೆ ಆಗಿಲ್ಲ ಅಂದರೆ ಅವಿವಾಹಿತ ಮಹಿಳೆಯರಿಗೆ ಇದೇನಾಗುತ್ತೆ ಅಂದರೆ 800 ರೂಪಾಯಿ ಸಿಗುತ್ತೆ. 2,000 ಜೊತೆಗೆ ಪ್ಲಸ್ 800, 2,800 ನಿಮಗೆ ಸಿಗುತ್ತೆ. ಸೊ ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕಂದ್ರೆ ಗೂಗಲಲ್ಲಿ ಹೋಗಿ ನೀವು ಮನಸ್ವಿನಿ ಯೋಜನೆಗೆ ಅರ್ಜಿ ಸಲ್ಲಿಸಿ. ಏನೆಲ್ಲ ದಾಖಲಾತಿಗಳು ಬೇಕು ಅಂದರೆ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಹಾಗೆಯೇ ನಿಮ್ಮ ಬ್ಯಾಂಕ್ ಅಕೌಂಟ್, ಹಾಗೆ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ. ನೀವು ಡಿವೋರ್ಸ್ ಆಗಿದ್ದರೆ ಅದರ ಪ್ರಮಾಣ ಪತ್ರ ಬೇಕು. ನೀವು ಈ ಕೂಡಲೇ ಹೋಗಿ ಅರ್ಜಿ ಸಲ್ಲಿಸಿ. 2,800